ಇದೊಂದು ಶೋಷಣವಾಗಿರೋ ಸಿನಿಮಾ ಇದು. ಎಷ್ಟೋ ಗ್ಲೋಬಲ್ ಲೆವೆಲ್ ಮೂವಿ ಇದು. ದಯವಿಟ್ಟು ಬಂದು ಅರ್ಥ ಆಗಿಲ್ಲ ಅಂತ ನೆಗೆಟಿವ್ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ನೋಡ್ಕೋಬೇಕು ಥಿಯೇಟ್ರಲ್ಲಿ. ನಿಮ್ಮನ್ನು ಕಣ್ಣು ಮುಚ್ಕೊಂಡು ಆಮೇಲೆ ಮನೆಗೆ ಹೋಗಿ ನೋಡಿದ್ರೆ ನಮ್ಮನ್ನು ನಾವು ಕಾಣಿಸ್ತೀವಿ. ಉಪೇಂದ್ರಲ್ಲಿ ನಾವು ಕಾಣಿಸ್ತಾ ಇದ್ದೀವಿ. ಇದೇ UI. ದಯವಿಟ್ಟು ಬಂದ್ಬಿಟ್ಟು ಅರ್ಥ ಮಾಡ್ಕೊಳಕ್ಕೆ ಆಗದಿದ್ರೂ ಪರವಾಗಿಲ್ಲ, ಇಂಚು ನೀವು ಪ್ರೀತಿಯಿಂದ ನೋಡಿ, ನಮ್ಮ ಕನ್ನಡ ಸಿನಿಮಾಗ ಪ್ರೋತ್ಸಾಹ ಕೊಡಿ. ಯಾಕೆಂದರೆ ಇದೊಂಥರ ಗೋಪ್ಯವಾಗಿ ಇಟ್ಟರೆ ಮೂವಿ ಇದು. ದಯವಿಟ್ಟು ನೀವು ಹೋಗಿ ನೋಡಿ, ಎಲ್ರಿಗೂ ತೋರಿಸಿ. ನಮಸ್ಕಾರ. ಕ್ರಾಂತಿಕಾರಿ ಸಂತೋಷ್ ಅಂತ, ಇದನ್ನು ಉಪ್ಪಿ ಸರೇ ಕೊಟ್ಟಿರೋಂಥ ಬಿರುದು ನನಗೆ. ಸೊ ಹೌದು, ಮೊನ್ನೆ ಲಾಸ್ಟ್ ವೀಕಲ್ಲಿ ಸಿನಿಮಾ ಅಂದರೆ 2 ಅವರ್ ಎಂಟರ್ಟೈನ್ಮೆಂಟ್ ಬೇಸ್ಡ್ ಎಲ್ಲ ಸಿನಿಮಾಗಳು ನೋಡಿದ್ದೀವಿ. ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಕಂಟೆಂಟ್ ಇರುತ್ತೆ, ಒಂದು ವಿಚಾರ, ಜನಗಳಿಗೆ ಏನೋ ಒಂದು ಹೇಳಬೇಕು ಅಂತ ಪ್ರತಿಯೊಬ್ಬರು ಡೈರೆಕ್ಟರ್ ಹೋಗ್ತಾರೆ. ಬಟ್ ಇದರಲ್ಲಿ ಉಪೇಂದ್ರ ಸರ್ ಅವರು ಸಖತ್ತಾಗಿ ಅದ್ಭುತವಾಗಿ ಒಳ್ಳೆ ಡೈಲಾಗ್ಗಳ ಜೊತೆಲಿ ನಮ್ಮ ಪ್ರಪಂಚದಲ್ಲಿ ಏನು ನಡೀತಿದೆ, ಅಟ್ ಪ್ರೆಸೆಂಟ್ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ನಾವು ಪ್ರಕೃತಿನ ಯಾವ ಥರ ನೇಚರ್ನ ಹಾಳು ಮಾಡ್ತಾ ಇದ್ದೀವಿ, ಇದನ್ನು ನಾವು ಯಾವ ಥರ ಸರಿ ಮಾಡ್ಕೋಬೇಕು, ನಮ್ಮ ಸಿಸ್ಟಮ್, ಪೊಲಿಟಿಕಲ್ ಸಿಸ್ಟಮ್ ಯಾವ ಥರ ನಮ್ಮನ್ನು ಆಳ್ತಾ ಇದೆ, ಈಗ ಪ್ರಜಾಕೀಯ ಸಿಸ್ಟಮ್ನ ತಂದರೆ ನಾವು ಯಾವ ಥರ ಸರಿ ಮಾಡ್ಕೋಬೋದು ಅನ್ನೋದು ಅದ್ಭುತವಾಗಿ ತೋರಿಸಿದ್ದಾರೆ. ಇದೇ ಎಕ್ಸ್ಟ್ರಾಡಿನರಿ ಪಿಕ್ಚರು. ಅವ್ರು ತಲೆಯಲ್ಲಿ ಹುಳ ತೆಗಿತೀನಿ ಅಂತ ಹೇಳಿದರೆ ಪಕ್ಕ ತೆಗೆದಿದ್ದಾರೆ. ಬೇರೆ ಸಿನಿಮಾಗಳ ಥರ ತಲೆಯಲ್ಲಿ ಹುಳ ಬಿಟ್ಟಿಲ್ಲ, ಹುಳ ತೆಗೆದಿದ್ದಾರೆ. ನಿಮ್ಮನ್ನು ನೀವು ನೋಡ್ಕೋಬೇಕು ಥಿಯೇಟ್ರಲ್ಲಿ. ನಿಮ್ಮನ್ನು ಕಣ್ಣು ಮುಚ್ಕೊಂಡು ಆಮೇಲೆ ಮನೆಗೆ ಹೋಗಿ ನೋಡಿದ್ರೆ ನಮ್ಮನ್ನು ನಾವು ಕಾಣಿಸ್ತೀವಿ. ಉಪೇಂದ್ರಲ್ಲಿ ನಾವು ಕಾಣಿಸ್ತಾ ಇದ್ದೀವಿ. ಇದೇ UI. ಸೂಪರ್ ಆಗಿದೆ, ಅದ್ಭುತವಾಗಿದೆ, ನೋಡಿ ಎಲ್ಲರೂ. ನಾನು ಹೇಳೋದಿಷ್ಟೇ, ಆಲ್ರೆಡಿ ಉಪ್ಪಿ ಸರ್ ಹೇಳಿದ್ದಾರೆ, ಇದು ತುಂಬ ಕಡೆ ಟ್ರೆಂಡ್ ಕೂಡ ಆಗಿದೆ. ಈ ಸಿನಿಮಾ, ಈ ಪಿಕ್ಚರು ನಾರ್ಮಲ್ ಸಿನಿಮಾ ಥರ ಇರಲ್ಲ, ತಲೆ ಎತ್ಕೊಂಡು ಓಡಾಡೋ ಅಂಥ ಸಿನಿಮಾ ಅಂತ ಹೇಳಿದ್ದಾರೆ. ಅದೇಂತಕ್ಕೆ ಹೇಳಿದ್ರು ಅಂತೇಳಿ ಈ ಫಿಲ್ಮ್ನ ನೋಡಿದ ಮೇಲೆ ಅದನ್ನು ಡೀಪಾಗಿ ಅರ್ಥ ಮಾಡಿಕೊಂಡು, ಆ್ಯಕ್ಚುಲಿ ಆ ಪಿಕ್ಚರು ತುಂಬ ಕಡೆ ಕೆಲವೊಂದು ಸಲ ಫಸ್ಟ್ ಟೈಮ್ ನೋಡೋರಿಗೆ ಅಥವಾ ಕೆಲವೊಂದು ಬೋರು ಅಂತ ಅನ್ನಿಸ್ಬೋದು. ತುಂಬ ಡೀಪಾಗಿ ಹೋಗಬೇಕು ಅಂತ ಹೇಳ್ತೀನಿ. ಅಥವಾ ಅರ್ಥ ಆಗಲಿಲ್ಲ ಅಂದರೆ 2 ಸಲ ಅನ್ನೋದು 3 ಸಲ ನೋಡಿದಾಗ ಏಂತಕ್ಕೆ ಹೇಳಿದ್ದಾರೆ, ತುಂಬ ಫಾಸ್ಟ್ ಫಾರ್ವರ್ಡ್ ಆಗಿದೆ ಕೆಲವೊಂದು ವಿಚಾರಗಳು. ಅದನ್ನು ಡೀಪಾಗಿ ಹೋದಾಗಲೇ ಅರ್ಥ ಆಗೋದು ಅಂತ ಹೇಳ್ತಾ ಪ್ರತಿಯೊಬ್ಬರು ಬಂದು ಕುಟುಂಬ ಸಮೇತರಾಗಿ ಥಿಯೇಟ್ರಿಗೆ ಬಂದು ನೋಡಿ ಅಂತೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ಎಲ್ಲರೂ ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡಿ. ಮೂವಿ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ, ಇದು ಎಲ್ರಿಗೂ ಎಲ್ಲ ಗೊತ್ತಿರೋದೆ. ಆದರೂ ನೋನ್ ಬಿ ಸೈಲೆಂಟ್. ಯಾಕಂದರೆ ನಮ್ಮನ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಗೊತ್ತಿರೋದು. ಯಾರ ಬಗ್ಗೆನೂ ದೂಷಿಸ್ಕೊಂಡು ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಪ್ಲೀಸ್ ಕನ್ನಡ ಫಿಲಮ್ ಬೆಳಿಬೇಕು. ಇದೊಂದು ಶೋಷಣವಾಗಿರೋ ಸಿನಿಮಾ ಇದು. ಎಷ್ಟೋ ಗ್ಲೋಬಲ್ ಲೆವೆಲ್ ಮೂವಿ ಇದು. ದಯವಿಟ್ಟು ಬಂದು ಅರ್ಥ ಆಗಿಲ್ಲ ಅಂತ ನೆಗೆಟಿವ್ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರತಿಯೊಬ್ಬರು, ನೀವೇನು ಮೈಕ್ ಹಿಡಿದಿದ್ದಾರೆ, ನಿಮ್ಮದು ಕೂಡ ಇವ್ರದ್ದು ಕೂಡ ನನ್ನ ಕಣ್ಮುಂದೆ ಇಲ್ಲಿ ನೋಡಿ ಎಷ್ಟೋ ಜನ ಇದ್ದಾರೆ, ಇವ್ರು ಎಲ್ಲರೂ ಕೂಡ ಸಬ್ಜೆಕ್ಟ್ ಇದು. ದಯವಿಟ್ಟು ಬಂದ್ಬಿಟ್ಟು ಅರ್ಥ ಮಾಡ್ಕೊಳಕ್ಕೆ ಆಗದಿದ್ರೂ ಪರವಾಗಿಲ್ಲ, ಇಂಚು ನೀವು ಪ್ರೀತಿಯಿಂದ ನೋಡಿ, ನಮ್ಮ ಕನ್ನಡ ಸಿನಿಮಾಗ ಪ್ರೋತ್ಸಾಹ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಉಪ್ಪಿ ಬಾಸ್. ಓವರಾಲ್ ಮೂವಿ ಬಗ್ಗೆ ಹೇಳೋದಿದ್ರೆ ಸಾಂಗ್ಸ್ ಇರ್ಬೋದು, ಎಲ್ಲದನ್ನು ಓವರಾಲ್ ಮೂವಿ ಬಗ್ಗೆ ಹೇಳೋದಿದ್ರೆ ಆ್ಯಕ್ಚುಲಿ ಇದು ಗ್ಲೋಬಲ್ ಲೆವೆಲ್ ಕಾನ್ಸೆಪ್ಟು. ಏನು ಹೇಳೋಕ್ಕೂ ಏನೂ ಆಗಲ್ಲ. ಯಾಕೆಂದರೆ ಇದೊಂಥರ ಗೋಪ್ಯವಾಗಿ ಇಟ್ಟರೆ ಮೂವಿ ಇದು. ದಯವಿಟ್ಟು ನೀವು ಹೋಗಿ ನೋಡಿ, ಎಲ್ರಿಗೂ ತೋರಿಸಿ. ಏನು ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಆ್ಯಕ್ಚುಲಿ ಇದು ಎನ್ವೈರ್ನಮೆಂಟಲ್ ಕಾನ್ಸೆಪ್ಟು. ನೀವು ಹೊರಗಡೆ ಹೆಜ್ಜೆ ಇಡ್ತಿದ್ದಂಗೆ ಥಿಯೇಟ್ರ್ ಒಂದಿದೆ 2.5 ಗಂಟೆ ನೀವು ಕಾಲ ಕಳೆದಿದ್ದೀರಲ್ಲ, ಹೊರಗಡೆ ಹೋಗ್ತಿದ್ದಂಗೆ ಮತ್ತೆ ಅದೇ ಥರ ನಿಮ್ಮ ತಾಯಿ, ನಿಮ್ಮ ತಂದೆ, ನಿಮ್ಮ ಸಂಸಾರ, ಮತ್ತು ನಿಮ್ಮ ದಿನನಿತ್ಯ ಜೀವನ, ನನ್ನ ದುಡ್ಡು ತೊಗೊಂಡ್ರೆ ಅದು ಕೊಡಿ, ಇದು ಕೊಡಿ ಎಲ್ಲ ಆಗೋಗುತ್ತೆ. ಇದು ಬಿಟ್ಟರೆ ಔಟ್ ಆಫ್ ದ ಬಾಕ್ಸ್ ಕಾನ್ಸೆಪ್ಟ್ ಇದು. ದಯವಿಟ್ಟು ಎಲ್ಲ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. Beat Plus Karnataka.